ನಮಸ್ತೆ ಕನ್ನಡಿಗರೇ. ಊಟಿಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ, ಬನ್ನಿ ಹಾಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾಕೆಂದರೆ ಈಗ ದಸರಾ ರಜಾ ಇರೋದ್ರಿಂದ ತಮಿಳ್ನಾಡಲ್ಲೂ ರಜಾ ಕೊಟ್ಟವ್ರೆ ಮತ್ತು ಕರ್ನಾಟಕದಲ್ಲೂ ರಜಾ ಇರೋದ್ರಿಂದ ಊಟಿಲಿ ಬೆಳಗ್ಗೆಯಿಂದ ಈ ಥರ ಟ್ರಾಫಿಕ್ಕು. ಇದು ದೊಡ್ಡಬೆಟ್ಟ ರೋಡು, ತುಂಬ ಟ್ರಾಫಿಕ್ ಇದೆ ನೋಡಿ. ಅದಕ್ಕೆ ಊಟಿಗೆ ಬರೋರು, ಮೈಸೂರಿಂದಾಗಲಿ ಬೇರೆ ಕಡೆಯಿಂದ ಬರೋರು ಆದಷ್ಟು ಬೆಳಗ್ಗೆ ನೀವು ಹೊರಡೋದ್ರಿಂದ ಸೇಫಾಗಿ ನೀಟಾಗಿ ಬಂದ್ಬಿಡ್ಬೋದು. ನೀವು ಲೇಟಾಗಿ ಹೊರಡ್ತೀರ ಅಂದರೆ ಊಟಿ ಟು ಮೈಸೂರು ಹೆವಿ ಟ್ರಾಫಿಕ್ ಇದೆ, ಮತ್ತು ಚೆನ್ನೈಯಿಂದ ಊಟಿಗೆ ಬರೋರು ಟ್ರಾಫಿಕ್ಕು ತುಂಬ ಇದೆ. ಆದ್ದರಿಂದ ಬರುವಾಗ ನೋಡಿ ಮಾಡಿ ಬನ್ನಿ. ಇದು ಬೆಳಗ್ಗೆಯಿಂದ ಈ ಥರನೇ ಇರೋದು, ಬೆಳಗ್ಗೆಯಿಂದ ಈ ಥರನೇ ಇದೆ. ಆಮೇಲೆ ಇದು ಕ್ಲಿಯರಾಗಿ ಕಡಿಮೆ ಅಂದರೆ 10 ಗಂಟೆ ಬೇಕು. ತುಂಬ ವೆಹಿಕಲ್ಗಳು. ಯಾಕಂದರೆ ರಜಾ ಇರೋದ್ರಿಂದ ಫ್ಯಾಮಿಲಿ ಸಮೇತ ತಣ್ಣಗಿರುತ್ತೆ ಊಟಿ ಅಂತ ಎಲ್ಲರೂ ಬರ್ತಾರೆ. ನೋಡಿ ಎಷ್ಟಿದೆ. ಇಲ್ಲಿಂದ ಟೀ ಫ್ಯಾಕ್ಟ್ರಿ ಅಂತಿದೆ, ಇಲ್ಲಿಂದ ಸ್ಟಾರ್ಟ್ ಆದರೆ ಕಡಿಮೆ ಅಂದರೆ ಒಂದು 3 ಕಿಲೋಮೀಟ್ರ್ ಇದೆ. ಅಲ್ಲಿವರೆಗೂ ಈ ಥರ ಗಾಡಿಗಳು ಲೈನಾಗಿ ನಿಂತಿರೋದು. ಊಟಿಗೆ ಬರೋರಿಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಹುಷಾರಾಗಿ ಬನ್ನಿ. ಯಾಕಂದರೆ ಬರೀ ಮೈಸೂರಿಂದ ಅಂತಲ್ಲ, ಚೆನ್ನೈಯಿಂದ ಅಂತಲ್ಲ, ತಮಿಳ್ನಾಡು ಅಂತಲ್ಲ, ಪ್ರತಿ ಸ್ಟೇಟಿಂದಲೂ ಜನಗಳು ಬಂದಿದ್ದಾರೆ. ಯಾಕಂದರೆ ನವರಾತ್ರಿ ವಿಶೇಷ ಇದರಿಂದ ಅಲ್ಲಿಂದೆಲ್ಲ ಬಂದವರು. ಓಕೆ, ಬಾಯ್ ಕನ್ನಡಿಗರೇ.